ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಹೇಗಿದ್ದರೂ ಸಮ್ಮರ್ ಶುರು ಆಗ್ತಾ ಇದೆ. ಯಥೇಚ್ಛವಾಗಿ ನೀರು ಕುಡಿಬೇಕು. ರೆಗ್ಯುಲರಾಗಿ 3 ಲೀಟರ್ ನೀರನ್ನ ಕುಡಿಬೇಕು. ಅದ್ರ ಜೊತೆಗೆ ಇನ್ನೂ ಒಂದು 1/2 ಲೀಟರ್ ಎಕ್ಸ್ಟ್ರಾ ನೀರನ್ನ ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ಈ ಒಂದು ಸಮ್ಮರಲ್ಲಿ ಬಾಡಿಗೆ ತುಂಬಾ ಡಿಹೈಡ್ರೇಷನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರು ಕುಡಿಯೋದ್ರ ಜೊತೆಗೆ ನಾವು ಈ ರೀತಿ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಕೂಡ ಬಾಡಿನ ಹೈಡ್ರೇಷನ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೋಬೋದು. ಹಾಗೆಯೇ ಬಾಡಿಯಲ್ಲಿರೋವಂಥ ಕೊಲೆಸ್ಟ್ರಾಲ್ ಲೆವೆಲ್ಲು ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ವ್ಯಾಯಾಮ ಮೀನ್ಸ್ ಎಕ್ಸಸೈಸ್ ಜೊತೆಗೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಹಾಗೆ ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಮಾಡುತ್ತೆ ಈ ಡಿಟಾಕ್ಸ್ ಡ್ರಿಂಕ್. ನಾನಿಲ್ಲಿ 3 to 4 ಸ್ಲೈಸಸ್ಸು ಸೌತೆಕಾಯಿ, ಹಾಗೆ 2 ಸ್ಲೈಸಸ್ಸು ಲೆಮನ್ನ ತೊಗೊಂಡಿದ್ದೀನಿ, ಹಾಗೆ ಪುದೀನ. ಇದಿಷ್ಟು ಒಂದು ಗಾಜು ಬಾಟಲಲ್ಲಿ ಹಾಕಿಬಿಟ್ಟು ನೀರನ್ನ ಫಿಲ್ ಮಾಡಿ 2 ಅವರ್ಸು ಬಿಟ್ಬಿಡ್ತೀನಿ ಕಂಪ್ಲೀಟಾಗಿ. 2 ಅವರ್ಸ್ ಆದಮೇಲೆ ನೀವು ಅದನ್ನು ಕುಡಿಬೋದು. ಮೀನ್ಸ್ ನೀರು ಯಾವ ರೀತಿ ಕುಡಿತೀರಲ್ಲ ಅದೇ ರೀತಿ ನಾವು ಡೇ ಫುಲ್ ಕುಡಿತಾ ಇರ್ಬೋದು. ನಾನಿಲ್ಲಿ ಖಾಲಿ ಆದಂಗೆ ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ, ಯಾಕಂದರೆ ನನ್ನ ಹತ್ರ ಗ್ಲಾಸ್ ಜಾರ್ ಇರೋದು ಸ್ಮಾಲ್ ಇದೆ. ಸೊ ಹಾಗಾಗಿ 2 ಅವರ್ಸ್ ಆದಮೇಲೆ ಸ್ವಲ್ಪ ತೊಗೋತೀನಲ್ಲ, ನೆಕ್ಸ್ಟ್ ಮತ್ತೆ ಎಕ್ಸ್ಟ್ರಾ ನೀರನ್ನ ಇದಕ್ಕೆ ಸೇರಿಸಿ ಇಟ್ಕೋತೀನಿ. ಸೊ 1 ಲೀಟರ್ ನೀರಿಗಾದರೆ ನೀವು ಒಂದು 4 to 5 ಸ್ಲೈಸಸ್ಸು ಕುಕುಂಬರ್, ಹಾಗೆಯೇ 3 ಸ್ಲೈಸಸ್ಸು ಲೆಮನ್ನ ಕೂಡ ಸೇರಿಸ್ಕೋಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಡಿಟಾಕ್ಸ್ ಡ್ರಿಂಕ್ಸ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಕ್ಯಾರೆಟ್ ಕೂಡ ಹಾಕ್ಕೋಬೋದು, ಬೀಟ್ರೂಟ್ ಕೂಡ ಹಾಕ್ಕೋಬೋದು. ನಿಮಗೆ ಯಾವುದು ವೆಜಿಟೇಬಲ್ಸ್ ಬೇಕೋ ಅದನ್ನು ನೀವು ಜೊತೆ ಸೇರಿಸ್ಕೋಬೋದು. ಹಾಗೆ ಇವತ್ತು ನನ್ನ ಫ್ರೆಂಡ್ ನಯನ ಅವ್ರದ್ದು ಕಿಟ್ಟಿ ಕಂಡಕ್ಟ್ ಮಾಡಿದರು. ಸೊ ಹಾಗಾಗಿ ನಾನು ನನ್ನ ಫ್ರೆಂಡು ಆಶಾ ಇಬ್ಬರು ಹೋದ್ವಿ. 1:30 ಆಗಿತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಈ ಒಂದು ಕಿಟ್ಟಿನ ಅಟೆಂಡ್ ಮಾಡಿದ್ವಿ. ವಿಧಾತ್ರಿ ಭವನ್ ಅಂತ ಗೋಪಾಳದಲ್ಲಿ ಬರುತ್ತೆ. ಸೊ ಆ ಒಂದು ಲೊಕೇಶನಲ್ಲಿ ಅವರು ಕಂಡಕ್ಟ್ ಮಾಡಿದ್ರಿಂದ ಸೊ ನಾವೆಲ್ಲ ಅಟೆಂಡ್ ಮಾಡಿದ್ವಿ. ಸೊ ಮಂತ್ಲಿ ಒಂದು ಸ್ಕಿಟ್ ಇರುತ್ತಲ್ವ, ಸೊ ಏನೋ ಒಂಥರ ಎಂಟರ್ಟೈನ್ಮೆಂಟ್ ನಮಗೂ ಕೂಡ. ಯಾಕಂದರೆ ಮನೆ ಕೆಲಸ ಮತ್ತು ಹೊರ್ಗಡೆ ಬಿಸ್ನೆಸ್ಸು ಬರೀ ಇಷ್ಟೇ ಆಗಿರುತ್ತಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಕ್ಕಂಗಾಗತ್ತೆ. ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡಿತೀವಿ, ಗೇಮ್ಸ್ ಆಡ್ತೀವಿ, ಜೊತೆಗೆ ಫುಡ್ ಕೂಡ ಇರುತ್ತೆ, ಜೊತೆಗೆ ಲಾಸ್ಟಲ್ಲಿ ಒಂದು ಗಿಫ್ಟ್ ಕೂಡ ಇರುತ್ತೆ. ಸೊ ಈ ರೀತಿ ಇರುತ್ತೆ ನಮ್ಮ ಒಂದು ಕಿಟ್ಟಿ ಗ್ರೂಪ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಗೇಮ್ಸ್ ಎಲ್ಲ ಆಯಿತು. ಹಾಗೆಯೇ ಊಟ ಕೂಡ ಮುಗಿಸ್ಕೊಂಡ್ವಿ. ಊಟಕ್ಕೆ ಸ್ಟಾರ್ಟರಾಗಿ ಗೋಬಿ, ಹಾಗೆಯೇ ವೆಜ್ ಮ್ಯಾಂಚೋ ಸೂಪು, ಜೊತೆಗೆ ಫುಡ್ಡಲ್ಲಿ ನಾನ್ ಜೊತೆಗೆ ಮತ್ತು ಕೆಲವೊಂದು ಗ್ರೇವಿಗಳನ್ನ ಆರ್ಡ್ರ್ ಮಾಡಿದರು. ಸೊ ಅಲ್ಲಿ ಕೂಡ ಕಿಟ್ಟಿ ಮುಗಿಸ್ಕೊಂಡು ನಾನು ಸಂಜೆ 4 o'clock ಅಷ್ಟರೊಳಗೆ ಮನೆಗೆ ಬಂದೆ. ನೆಕ್ಸ್ಟ್ ಡೇ ನನ್ನ ಮಗಳು ಬರ್ಡೇ ಕೂಡ ಇತ್ತು. ಹಾಗಾಗಿ ಅವತ್ತು ನೈಟು ಸ್ವಲ್ಪ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಣ. ಅವಳಿಗೆ ಸರ್ಪ್ರೈಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸರ್ಪ್ರೈಸಾಗೆ ನಾನು ಅವಳಿಗೆ ಬರ್ಡೇ ವಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಪ್ ಮುಗಿಸ್ಕೊಂಡು ಬಂದು ಸಂಜೆ 9 o'clock ಆಗಿತ್ತು. ಸೊ ಅಷ್ಟರೊಳಗೇ ಬಂದು ಮನೇಲಿ ಏನು ಥಿಂಗ್ಸ್ ಇದೆಯೋ ಅದನ್ನೇ ಉಪಯೋಗಿಸ್ಕೊಂಡು ಡೆಕೋರೇಷನ್ ಮಾಡಿಕೊಂಡೆ. ಸರ್ಪ್ರೈಸಾಗಿ ಅವಳಿಗೆ ವಿಶ್ ಮಾಡಬೇಕು, ಸರ್ಪ್ರೈಸಾಗಿ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕೇಕ್ ಕೂಡ ತೊಗೊಬಂದಿದ್ರು. ಸೊ ಮೇಲ್ಗಡೆ ನಮ್ಮ ರೂಮಲ್ಲೇ ಎಲ್ಲ ಅವಳಿಗೆ ಇಷ್ಟ ಆಗೋ ಥರನೇ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಸೊ ಈ ರೀತಿ ಡೆಕೋರೇಷನ್ನ ಮಾಡಿದ್ದೆ. ಬಲೂನ್ಸ್ ಎಲ್ಲ ಇಟ್ಬಿಟ್ಟು ಗಮ್ಮೆಂಗೆ ತುಂಬಾ ಇಷ್ಟ ಆಯಿತು. ಅವಳು ಆಲ್ರೆಡಿ 11:30ಗೆ ಮಲಗಿಬಿಟ್ಟಿದ್ಲು. ಎದ್ದೇಳಿಸ್ಕೊಂಡು ಬಂದು ಆಮೇಲೆ ಅವಳಿಗೆ ಸರ್ಪ್ರೈಸಾಗಿ ನಾವು ಇದನ್ನು ಡೆಕೋರೇಷನ್ ಎಲ್ಲ ತೋರಿಸಿದ್ರಿಂದ ತುಂಬ ಎಕ್ಸೈಟ್ ಆದಳು, ತುಂಬ ಖುಷಿ ಪಟ್ಲು. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಮಗಳು ಅಂತಂದರೆ ನನಗೆ ದೇವ್ರ ಸಮಾನ. ಯಾಕಂದರೆ ಅವಳು ಹುಟ್ಟಿದ ಮೇಲೆ ನನ್ನ ಲೈಫೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ತುಂಬ ಹಠ ಮಾಡ್ತಾಳೆ, ಇಲ್ಲ ಅಂತಲ್ಲ, ಮಕ್ಕಳು ಎಲ್ಲರೂ ಹಠ ಮಾಡ್ತಾರೆ. ಬಟ್ ನಮಗೆ ತಾಳ್ಮೆ ಇರಲ್ಲ ನೋಡಿ, ತಡ್ಕೊಳಕ್ಕಾಗಲ್ಲ ಅಷ್ಟೇ. ಬಟ್ ನನ್ನ ಮಗಳು ನನಗೆ ಹೇಳ್ಕೊಳಕ್ಕಾಗಲ್ಲ, ಪದಗಳಿಲ್ಲ ಅಂತ ಹೇಳ್ಬೋದು. ಮುಂದೆ ಲೈಫಲ್ಲಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಭಾವನೆ. ಸೊ ಅವಳಿಗೂ ಕೂಡ ಅಷ್ಟೇ. ಏನಾದರೂ ಒಂದು ಹೊಸ ಥರದ್ದು ತೊಗೊಬಂದ್ವಿ ಅಂದರೆ ಅವಳು ಎಕ್ಸೈಟ್ಮೆಂಟ್ ನೋಡೋಕ್ಕೆ ಆಗಲ್ಲ. ಅವಳ ಮುಖದಲ್ಲಿರೋಂಥ ಖುಷಿನೇ ನನಗೆ ತುಂಬ ಖುಷಿ ಆಗುತ್ತೆ ಯಾವಾಗ್ಲೂ. ಸೊ ನಮ್ಮ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಹಾಗಾಗಿ ಅವಳು 100 ಕಾಲ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಲಿ, ಅವಳ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ಅರಿಸ್ತಾ ಅವಳ ಬರ್ಡೇನ ಸೆಲೆಬ್ರೇಷನ್ನ ಮಾಡಿದ್ವಿ. ಹಾಗೆಯೇ ಅವತ್ತು ಬೆಳಗ್ಗೆ ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಬೇಗನೆ ಇದ್ಬಿಟ್ಟು ಸ್ವಲ್ಪ ಅವಳಿಗೆ ಸ್ವೀಟ್ಸು ಜಾಮೂನ್ನೇ ಮಾಡಿದೆ. ಸೊ ಒಂದೇ ಒಂದು ಜಾಮೂನ್ ಅಷ್ಟೇ ತಿಂದ್ಕೊಂಡು ಒಂದು 3 ಜಾಮೂನ್ ಬಾಕ್ಸಿಗೆ ಹಾಕ್ಕೊಟ್ಟಿದ್ದೆ, ಸ್ಕೂಲಲ್ಲಿ ತಿನ್ಕೋತಾಳೆ ಅಂತ ಹೇಳ್ಬಿಟ್ಟು. ಹಾಗೆ ಹಿಂದಿನ ದಿವಸ ದೋಸೆಗೂ ಹಾಕಿದ್ರಿಂದ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಅವಳದು ಆಲೂಗಡ್ಡೆ ಪಲ್ಯ ಎಲ್ಲ ತಿನ್ನಲ್ಲ.
ಸೊ ಹಾಗಾಗಿ ನಾನು ಬಾಕ್ಸಿಗೆ ಚಟ್ನಿನೇ ಹಾಕಿಬಿಟ್ಟು ಜೊತೆಗೆ ದೋಸೆನ ಟಿಫನಿಗೆ ಹಾಕಿ ಕಳಿಸಿದ್ದೆ. ಮನೇಲೂ ಅಷ್ಟೇ ಬೆಳಗ್ಗೆ ಹೊತ್ತು ಟಿಫನ್ ತಿನ್ನೋಕ್ಕೆ ತುಂಬ ತರಲೆ ಮಾಡ್ತಾಳೆ, ಆದರೂ ಬೈದು ತಿನ್ನಿಸ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವಳಿಗೆ ಸ್ವಲ್ಪ ಫುಡ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಏನಾರ ಒಂಥರ ಹೊಸ ಥರದ್ದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದ್ರೂ ಅವಳು ತಿನ್ನೋದು ಕಡಿಮೆನೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಅರ್ಥ ಆಗಬೇಕಲ್ವ, ಅವರು ತಿನ್ನೋ ಟೈಮಿಗೆ ತಿನ್ಕೊಳ್ಳಿ ಅಂತ ಸುಮ್ಮನಾಗಬೇಕಷ್ಟೇ, ಫೋರ್ಸ್ ಮಾಡೋಂಗಿಲ್ಲ. ಸೊ ಟಿಫನ್ ಕೂಡ ಮುಗಿಸ್ಕೊಂಡು ತಿಂದಿನ. ಇದು ನಾನು ಗಿಫ್ಟ್ ಮಾಡಿದ್ದು ಡ್ರೆಸ್ಸು. ಸೊ ಅವಳಿಗೆ ಅದನ್ನೇ ಡ್ರೆಸ್ ಹಾಕಿಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸ್ತಾರೆ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ. ಸೊ ಇದಾಗಿತ್ತು ನನ್ನ ಮಗಳ ಬರ್ಡೇ ದಿನ ಅಂತ ಹೇಳ್ಬೋದು. ಹಾಗೆ ಅವತ್ತು ಸಂಜೆ ಟೆಂಪಲ್ಗೂ ಕೂಡ ಕರ್ಕೊಂಡು ಹೋಗಿದ್ದೆ, ಯಾಕಂದರೆ ಬೆಳಗ್ಗೆ ಬೇಗನೆ ಹೋಗ್ಬಿಟ್ಟಿರ್ತಾರೆ ಸ್ಕೂಲಿಗೆ, ಹಾಗಾಗಿ ಆಗೋದಿಲ್ಲ ಹೋಗೋದಕ್ಕೆ. ಮತ್ತು ಈಗಲೂ ಕೂಡ ಸಂಜೆ ಲೇಟೇ ಆಗಿಬಿಡ್ತು, 9 o'clock ಆಗಿತ್ತಲ್ಲ. ಸೊ ನಮ್ಮ ಶಾಪ್ ಆಪೋಸಿಟೇ ಟೆಂಪಲ್ ಇದೆ, ಕೆಂಚಮ್ಮ ಟೆಂಪಲು. ಸೊ ಅಲ್ಲಿಗೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.